ನಾನು ಅಸೆಂಬ್ಲಿನಲ್ಲಿ ಮಾತಾಡಿರ್ತಕ್ಕಂಥದ್ದು ಈಗ ಇದನ್ನ ಓದಿ ಹೇಳಿದ್ರು ಇವರು ಮೊನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ 1992ನಲ್ಲಿ 9 ಜನಗಳು ಜಡ್ಜು, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು, ಅವರು ಒಂದು ಸ್ಟೇಟ್ಮೆಂಟ್ ಒಂದು ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಪ್ರಕಾರ 50%ಗಿಂತ ಜಾಸ್ತಿ ಮಾಡಬಾರ್ದು ಮೀಸಲಾತಿ ಅಂತ ಹೇಳಿದ್ದಾರೆ. SC/ST ಬಗ್ಗೆ ಮಾತಾಡಿಲ್ಲ, ನಾನು 50% ಮಾತಾಡಿದ್ದಾರೆ. ಅದಕ್ಕೆ ತಿದ್ದುಪಡಿ ತಗೊಬರ್ರಿ. ನೋಡಿ, ನಾನು ಓದ್ಬಿಡ್ತೀನಿ ಮಾನ್ಯ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅಂತಾನೆ ಹೇಳ್ತೀನಿ ಕೇಳ್ರಿ. ನಾನು ಈಗಾಗಲೇ ರೆಕಾರ್ಡ್ ಹೋಗಿಬಿಟ್ಟಿದೆ. ನೀನು ಹೇಳಿ ಓದಿರೋದು ನೀನು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಜಗಳ ಆಗಿದ್ದಿಲ್ಲಿ. ಹೌದೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈಗಾಗಲೇ ರೆಕಾರ್ಡ್ಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು, ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. ನೋಯಿಂಗ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು. ಯಾರು ಹೇಳಿರೋದು ಇದನ್ನ? ನಾನೇ ಹೇಳಿರೋದು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿಯೇ ಹೇಳಿದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದಕ್ಕೆ ಹೋಗಬೇಡಿ. ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ, ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಅಂತ ಎಂದು ಹಣೆಗೆ ತುಪ್ಪ ಹಚ್ಚಿದ್ದೀರಿ. ನೀವು ಹೇಳಿರೋದು, ನಾನು ಹೇಳಿರೋದು ನಿಮಗೆ. ಹೌದಪ್ಪ, ನಾನೇ ಹೇಳಿರೋದು ನಿಮ್ಗೆ. 50% ಸುಪ್ರೀಂ ಕೋರ್ಟ್ ಡಿಸಿಷನ್ ಇರೋದು ಹಂಗೆ ಹೇಳ್ತಾ ಇರೋದು. ನೀವು 50%ಗಿಂತ ಜಾಸ್ತಿ ಮಾಡಿದ್ದೀರಲ್ಲ. ಇದೆ, 57% ಮಾಡಿದ್ದೀರಲ್ಲ. ಕೇಳ್ರಿ, ನಿಮ್ಗೆ ಅರ್ಥ ಆಗದೆ ಅಂದ್ರೆ ನಾವು ಏನ್ ಮಾಡೋದು? ಅಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ. ಅವತ್ತು ಚರ್ಚೆ ಆಯ್ತು. ನಾವು ಹೇಳಿದ್ರಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಮೋದಿ ಅವರು 10% ಜಾಸ್ತಿ ಮಾಡಲಿಲ್ಲ ಸಂವಿಧಾನ ಇಟ್ಬಿಟ್ಟು. ಅದಿದೆ ತಂದಿಲ್ಲ ನಾನು, ಅದೆಲ್ಲ ಚರ್ಚೆ ಆದರೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಮಾಡ್ಲಿ. ಇನ್ನೂ ಕೊಡೋಣ, ನಾನು ಸ್ವಾಗತ ಮಾಡ್ತೀನಿ. ಇದನ್ನೆಲ್ಲ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ 50%ಗಿಂತ ಜಾಸ್ತಿ ಮಾಡಬಾರದು. ಈಗ ಏನಾಗ್ತದೆ, 50ರಿಂದ 56% ಆಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ ನಾನು ಅಷ್ಟೇ, ಈ ತರ ಇದೆ ಡಿಸಿಷನ್, ಈ ತರ ಇದೆ. ಇನ್ನೊಂದ್ಸಾರಿ ಹೇಳಿರ್ತೀನಿ ನೋಡಿ. 10% ನಾನು ಸುಪ್ರೀಂ ಹೇಳಪ್ಪ, ನಿನ್ ಗೊತ್ತಾಗೋದಿಲ್ಲ. ಸೊ 50% ಮುಖ್ಯಮಂತ್ರಿಗಳೇ 10% ಏನು ಆರ್ಥಿಕವಾಗಿ ಕೂತ್ಕೊಳ್ಳಿ, ನಾನು ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಾ ಹೇಳೋದು ಮುಗಿಸಿಲ್ಲ ಮಾನ್ಯ ಅಧ್ಯಕ್ಷರು, ನಾನು ಈಲ್ಡಾಗೂ ಇಲ್ಲ, ಮುಗಿಸೂ ಇಲ್ಲ. ಅದಕ್ಕೋಸ್ಕರ 2019 ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ, ಪ್ರಿಯಾಂಕ್ ನಿಮಗೆ ಜ್ಞಾಪಕವಿದೆಯೇ, ಜೂನ್ 2019 ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು.
ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ SCಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, STಗಳಿಗೆ 3ರಿಂದ 7% ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ STಗಳಿಗೆ 4%, SCಗಳಿಗೆ 2%, STಗಳಿಗೆ 4%, SCಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಾಹನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಾಹನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸಿಡ್ 50% ಎಂದಿದೆ. 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇಬೇಕು, ಅದು ಆಗಲೇಬೇಕು. SCಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 17% ಆಗಲೇಬೇಕು. STಗಳಿಗೆ 3ರಿಂದ 7% ಆಗಲೇಬೇಕು. ಅದನ್ನು ವರದಿ ಕೊಟ್ಟ ತಕ್ಷಣ ಮಾಡಲಿಲ್ಲ, 2 ವರ್ಷ 3 ತಿಂಗಳಾದ ಮೇಲೆ ಮಾಡಿದ್ದು. ಅದು ಏನು ಅಸೆಂಬ್ಲಿ ಪ್ರಾರಂಭವಾಗದಲ್ಲೆಲ್ಲ ನಿಮ್ಮ MLAಗಳು ಪ್ರತಿಭಟನೆ ಮಾಡುವುದು, ಬಾವಿಗಿಳಿದು ಒತ್ತಾಯಿಸುವುದು ಇವೆಲ್ಲ ಮಾಡುತ್ತಿದ್ದರು. ಇದು ಒಂದು. ಎರಡನೇದಾಗಿ ಪರಿಶಿಷ್ಟ ವರ್ಗದ ಬೇಡ ಸಮುದಾಯ, ವಾಲ್ಮೀಕಿ ಸಮುದಾಯ, ಸ್ವಾಮೀಜಿಯವರು 257 ದಿನಗಳಿಂದ ಧರಣಿ ಮಾಡಿದ್ದರು. ವರದಿ ಕೊಟ್ಟ ಮೇಲೆ 2 ವರ್ಷ 3 ತಿಂಗಳು ಏಕೆ ವಿಳಂಬ ಮಾಡಿದಿರಿ? ನಾನೇ ಮಾತಾಡಿರೋದು ಇಲ್ಲ ಅಸೆಂಬ್ಲಿನಲ್ಲಿ, ಮಾಡಲೇಬೇಕು ಅಂತ ಹೇಳಿರೋದು. ಇವರು ನಾನು ತಪ್ಪು ಹೇಳಿದೆ ಅಂತಂದ್ರೆ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇಂದಿರಾ ಸಾಹನಿ ಸುಪ್ರೀಂ ಕೋರ್ಟ್ ತೀರ್ಪು ಹೆಂಗ್ ಹೇಳ್ತಾರೆ, ಆರ್ಥಿಕವಾಗಿ ಹಿಂದುಳಿದಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೊಟ್ರೆ ಇಲ್ಲಿ ನಾ ಪ್ಲೇ ಮಾಡ್ತೇನೆ. ಒಳ ಮೀಸಲಾತಿ ಹೆಸರಲ್ಲಿ ಬಕ್ರಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂತ ಪ್ಲೇ ಮಾಡ್ತೇನೆ. ಒಂದು ಸಿಂಪಲ್ ಪ್ರಶ್ನೆ ಇರೋದು, ಇವರು ಒಳ ಮೀಸಲಾತಿ ಕಾಯ್ದೆ ಅಥವಾ ಕಾನೂನು ತರಬೇಕಾದಾಗ ಸುಪ್ರೀಂ ಕೋರ್ಟ್ ಇಂದ ಏನಾದ್ರೂ ಆದೇಶ ಇತ್ತ? ನಮಗೆ ಇಟ್ಸ್ ಸ್ಟೇಟ್ ಸಬ್ಜೆಕ್ಟ್ ಅಂತ ಇರಲಿಲ್ಲ, ಇಟ್ ವಾಸ್ ಸ್ಟಿಲ್ ಅ ಸೆಂಟ್ರಲ್ ಸಬ್ಜೆಕ್ಟ್. ನಾವು ತಂದಿರೋದು ಯಾವಾಗ ನಮಗೆ ಸುಪ್ರೀಂ ಕೋರ್ಟ್ ಅವರು ನಮ್ಗೆ ಆದೇಶ ಕೊಟ್ಟಾಗ ಎಸ್ ಯು ಕ್ಯಾನ್, ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ಸ್ ಕ್ಯಾನ್ ಡಿಸೈಡ್ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಾವು ಇವಾಗ ತರ್ತಾ ಇರೋದು. ಅವಾಗ ನೀವು ಯಾವ ಕಾಯ್ದೆ ಅಂಡರ್ ತಂದ್ರಿ? ಅದು ಮೂಗಿಗೆ ತುಪ್ಪ ಆಗ್ತಂತ ಅಲ್ವಾ? ಇಂಟರ್ನಲ್ ರಿಸರ್ವೇಶನ್ ಕಾಯ್ದೆನೇ ತಂದಿರಾ ಅಂತ ಹೇಳ್ತಾ ಇದ್ದೀರಾ. ಇಂಟರ್ನಲ್ ರಿಸರ್ವೇಶನ್ ಕೇಂದ್ರ ಸಬ್ಜೆಕ್ಟ್ ಇತ್ತ? ಯಾವ ಹೇಳಿ ಮಾನ್ಯ ಅದು ಮೂಗಿಗೆ ತುಪ್ಪ ಹಚ್ಚದೆ ಅಲ್ವಾ? ಇಲ್ಲ, ಕರೆಕ್ಟ್ ಅಲ್ಲ ಹೇಳ್ಬಿಡಿ ಸರ್. ಈಗ ದಾರಿ ಅಶೋಕಣ್ಣ ಸರ್, ಇದು ಸೆಟ್ಲ್ ಆಗಿ ಮ್ಯಾಟ್ರು. ಯಾಕಂದ್ರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾವು ಇದು ಅಧ್ಯಯನ ಮಾಡಿದೀವಿ. ಮಾಡಿಲ್ಲ, ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಇದು ಡಿಸೈಡ್ ಮಾಡಬಾರ್ದು ಇದ್ದಾರೆ. ಬೇಡ, ನಾವು ಜಸ್ಟ್ ನಮ್ಮ ಉಪನಾಯಕರ ಪ್ರಶ್ನೆ ಬಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಲ್ಬೇಕು, ನಮ್ಮ ಕರ್ತವ್ಯ. ಅದರಿಂದ ನಾನು ನಿಂತಿದ್ದೀನಿ, ದಾಖಲೆ ತಂದು ತೋರಿಸಿದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಅದನ್ನು ಹೇಳಿದ್ರು, ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದು ನಾವೇ ಅಂತಂದ್ರು. ಇವಾಗೂ ಹೇಳ್ತಾ ಇದ್ದಾರೆ, ಅದು ಅವಾಗೂ ಹೇಳಿದ್ರು ಅವರು. ಹಿಂದೆ ಆದಾಗೂ ಕೂಡ ನಾನೇ ನಾಗಮೋಹನ್ ದಾಸ್ನ ನೇಮಕ ಮಾಡಿದ್ದು ಅಂತ ಅವಾಗ ಹೇಳಿಲ್ಲ. ಹೇಳ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಅವರೇ, ಈಗ ಈ ಸಮಾಜ ಕಲ್ಯಾಣ ಹೇಳಿದ್ರು, ಈಗ ಬಿಲ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ? ಅಧ್ಯಕ್ಷರೇ ಸಲಹೆ ಕೊಡಿ. ಈಗ ಅಧ್ಯಕ್ಷರೇ ಒಂದೇ ನಿಮಿಷ, ತಾವು ಅವರು ಪ್ರಿಯಾಂಕಾ ಇದ್ರೆ ಮಾತ್ರ ಸೈಲೆಂಟ್ ಆಗಿರ್ತೀರ, ನಾವು ಮಾತ್ರ ವೈಲೆಂಟ್ ಆಗೋತೀರ. ಯಾಕೆ ಅಂತ ಇಲ್ಲ, ಯಾರು ಇಲ್ಲ, ಅವ್ರು ಕೂಡ ಹೇಳ್ತಾರೆ. ಅವ್ರು ಮಾತಾಡಿದಾಗ ಸಂಬಂಧನೇ ಇಲ್ಲ. ಇದು ಅಲ್ಲಲ್ಲ, ಅವ್ರು ಹೇಳಿ ಚರ್ಚೆ ಮಾಡ್ಬೇಕಾಗಿರೋದು ನಾವು. ಇಲ್ಲ, ಸೇರಿದವನು ಆವಾಗ ನಮ್ಗೆ ಅವಕಾಶ ಸೇರಿದವನು ಉತ್ತರ ಕೊಡ್ಬೇಕಾಗಿರೋದು ಈ ಇಲಾಖೆ ಮಂತ್ರಿ ಯಾರು? ಹೈಕೋರ್ಟ್ ಜಡ್ಜ್ಮೆಂಟ್ ಸಂವಿಧಾನ ತಿರ್ಚಬಹುದು ಅಂದ್ರೆ ಬಿಲ್ ತಂದಿರೋರು ಯಾರು? ಮಹದೇವಪ್ಪನವರು. ಅವರು ಉತ್ತರ ಕೊಡ್ಬೇಕು. ಅವ್ರಿಗಿಂತ ಸುಪ್ರೀಂ ಯಾರು? ಒಂದೇ ನಿಮಿಷ, ಯಾಕೆ ಅದೇ ನೋಡ್ತೀರ, ಅವ್ರು ಮಾತಾಡೋದು ಸುಮ್ಮನೆ ಇರ್ತಾರೆ, ನಾನು ಮಾತ್ರ ವೈಲೆಂಟ್. ಆಗಿಲ್ಲ. ಅವ್ರಾಗೇನಿಲ್ಲ ಅಂತ ಹೇಳಿದ್ರೆ
ಅವತ್ತು ತಾವು ಬಿಲ್ ತಂದ ಸಂದರ್ಭದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇರಲಿಲ್ಲ, ಸುಪ್ರೀಂ ಆದೇಶ ಇರಲಿಲ್ಲ. ಆವಾಗ ಯಾವ ಆಧಾರ ತಾವು ಮಾಡಿದ್ದೀರಿ? ಈಗ ಅದು ನಾವು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇದ್ದ ಕಾರಣ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದವು. ಸರಿ, ಹೇಳಿ ಅದನ್ನ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿದ್ರು, ಮಾದೇವಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ರು. ಅವ್ರ ಅವಶ್ಯಕತೆ ಬಂದಾಗ ಮಾದೇವಪ್ಪನವ್ರು ಹೇಳ್ತಾರೆ, ನಾನು ಸ್ವಲ್ಪ ಕಡಿಮೆ ಓದಿಲ್ಲ, ನೀ ಹೇಳು ಅಂತ ಹೇಳಿದ್ರೆ ಹೇಳಿ, ಬೇಕಾದ್ರೆ ಆಮೇಲೆ ಹೇಳಿ. ನಾನು ಇವಾಗ ಮುಖ್ಯಮಂತ್ರಿ ಹೇಳಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.